ಸೋಮವಾರ ಬೆಳಗ್ಗೆ ಕಣ್ಣು ಬಿಟ್ಟ ತಕ್ಷಣ ಅಬ್ಬಾ ಸಾಕು ಈ ಆಫೀಸು, ಈ ಟ್ರಾಫಿಕ್ಕು, ಈ ಡೆಡ್ಲೈನ್ಗಳು ಅಂತ ಅನ್ಸೋದು ಬಹಳ ಕಾಮನ್ ಅಲ್ವಾ? ಖಂಡಿತ. ಎಲ್ಲರಿಗೂ ಒಂದಲ್ಲ ಒಂದ್ಸಲ ಅನಿಸಿಯೇ ಇರುತ್ತೆ. ಅದೇ ಎಲ್ಲವನ್ನೂ ಬಿಟ್ಟು ಎಲ್ಲಾದರೂ ದೂರ ಹಿಮಾಲಯಕ್ಕೋ ಅಥವಾ ಕಾಡಿಗೋ ಓಡಿ ಹೋಗ್ಬಿಡ್ಬೇಕು ಅನ್ನೋ ಯೋಚನೆ ಬರುತ್ತೆ. ನಾವೆಲ್ಲರೂ ಜೀವನದ ಯಾವ್ದಾದ್ರೂ ಒಂದು ಘಟ್ಟದಲ್ಲಿ ಈ ಓಡಿ ಹೋಗುವ ಮನಸ್ಥಿತಿಯನ್ನ ಅನುಭವಿಸಿರ್ತೇವೆ. ಹೌದು, ಇದು ಇವತ್ತಿನ ನಿನ್ನೆಯ ಸಮಸ್ಯೆ ಅಲ್ಲ. ಕರೆಕ್ಟ್. ಸಾವಿರಾರು ವರ್ಷಗಳ ಹಿಂದೆ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ನಿಂತಿದ್ದ ಅರ್ಜುನನಿಗೂ ನಿಖರವಾಗಿ ಇದೇ ಅನಿಸಿತ್ತು. ಎಲ್ಲವನ್ನೂ ಬಿಟ್ಟು ಸನ್ಯಾಸಿಯಾಗ್ಬೇಕಾ ಅಥವಾ ಇಲ್ಲೇ ಇದ್ದು ಈ ರಕ್ತಪಾತ, ಈ ಕರ್ಮಗಳನ್ನ ಮಾಡ್ಬೇಕಾ ಅನ್ನೋ ದೊಡ್ಡ ಗೊಂದಲ ಅವನನ್ನ ಕಾಡುತ್ತಿತ್ತು. ನಿಜ. ಇಂದಿನ ಈ ಆಳವಾದ ಅಧ್ಯಾಯದಲ್ಲಿ ಭಗವದ್ಗೀತೆಯ 5ನೇ ಅಧ್ಯಾಯವಾದ ಕರ್ಮ ಸನ್ಯಾಸ ಯೋಗದ ಪ್ರಮುಖ ಟಿಪ್ಪಣಿಗಳು ಮತ್ತು ವಿಶ್ಲೇಷಣೆಗಳನ್ನ ನಾವು ಒಟ್ಟಿಗೆ ಸೇರಿಸಿ ನೋಡ್ತಾ ಇದ್ದೇವೆ. ಹೌದು, ಇದು ಬಹಳ ಮುಖ್ಯವಾದ ಅಧ್ಯಾಯ. ಅಂದ್ರೆ ಈ ಗೊಂದಲಕ್ಕೆ ಒಂದು ಸ್ಪಷ್ಟವಾದ ಉತ್ತರ ಹುಡುಕೋದು ನಮ್ಮ ಇಂದಿನ ಉದ್ದೇಶ. ನಿಸ್ವಾರ್ಥ ಕ್ರಿಯೆ ಮತ್ತು ತ್ಯಾಗದ ನಡುವಿನ ವ್ಯತ್ಯಾಸವೇನು, ಹಾಗೆ ಈ ಇಂದಿನ ಕಾಂಪಿಟೇಟಿವ್ ಜಗತ್ತಿನಲ್ಲಿ ಜವಾಬ್ದಾರಿಗಳಿಂದ ಓಡಿ ಹೋಗದೆ ಮಾನಸಿಕ ನೆಮ್ಮದಿಯನ್ನ ಹೇಗೆ ಕಾಪಾಡ್ಕೋಬೋದು ಅನ್ನೋದನ್ನ ಬಿಡಿಸಿ ನೋಡೋಣ. ಖಂಡಿತ. ನೋಡಿ, ಜವಾಬ್ದಾರಿಗಳನ್ನ ಬಿಟ್ಟು ಕಾಡಿಗೆ ಹೋದ್ರೆ ಶಾಂತಿ ಸಿಗುತ್ತೆ ಅನ್ನೋದು ಮನುಷ್ಯನ ಅತ್ಯಂತ ಹಳೆಯ ಭ್ರಮೆಗಳಲ್ಲಿ ಒಂದು ಅಂತಾನೆ ಹೇಳ್ಬೋದು. ಹೌದಲ್ವಾ? ಕಾಡಿಗೆ ಹೋದ್ರೂ ಟೆನ್ಷನ್ ಇದ್ದೇ ಇರುತ್ತೆ. ಅದೇ ತಾನೇ. ನಾವು ಕಾಡಿಗೆ ಹೋದ್ರೂ, ನಮ್ಮ ನೆಟ್ವರ್ಕ್ ಇಲ್ಲದ ಜಾಗಕ್ಕೆ ಹೋದ್ರೂ ಕೂಡ ನಮ್ಮ ಅತಿದೊಡ್ಡ ಶತ್ರು ಮತ್ತು ಮಿತ್ರನಾದ ಮನಸ್ಸನ್ನ ನಮ್ಮ ಜೊತೆಲೇ ಕೊಂಡೊಯ್ತೇವೆ. ಎಕ್ಸಾಕ್ಟ್ಲಿ. ಅಲ್ಲಿಯೂ ಇನ್ನೇನೋ ಯೋಚನೆ ಶುರುವಾಗತ್ತೆ, ಹೊಸ ಆತಂಕಗಳು ಹುಟ್ಕೊಳ್ತೇವೆ. ಹಾಗಾಗಿ ಸಮಸ್ಯೆ ಇರೋದು ನಾವು ಮಾಡ್ತಿರುವ ಕೆಲಸದಲ್ಲಲ್ಲ ಅಥವಾ ನಾವಿರುವ ಜಾಗದಲ್ಲಲ್ಲ. ಆ ಕೆಲಸವನ್ನು ನಾವು ಯಾವ ಮನಸ್ಥಿತಿಯಿಂದ ಮಾಡ್ತಾ ಇದ್ದೇವೆ ಅನ್ನೋದ್ರಲ್ಲಿ ಸಮಸ್ಯೆ ಅಡಗಿದೆ. ಈ 5ನೇ ಅಧ್ಯಾಯ ಕೇವಲ ಒಂದು ಐತಿಹಾಸಿಕ ಪಠ್ಯವಾಗಿ ಉಳಿಯದೆ ಮನುಷ್ಯನ ಮನೋವಿಜ್ಞಾನದ ಅತ್ಯಂತ ನಿಖರವಾದ ವಿಶ್ಲೇಷಣೆಯಾಗಿ ಹೊರಹೊಂಬೋದು ಇಲ್ಲಿಯೇ. ಅಂದ್ರೆ ಓಡಿ ಹೋಗೋದು ಪರಿಹಾರವಲ್ಲ ಅಂತ. ಹೌದು, ಬದಲಾಗಿ ಎದುರಿಸುವ ವಿಧಾನವನ್ನ ಬದಲಾಳಿಸಿಕೊಳ್ಳುವುದೇ ನಿಜವಾದ ಪರಿಹಾರ ಅನ್ನೋದು ಇದರ ತಿರುಳು. ಸರಿ, ಇದನ್ನ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಒಡೆದು ನೋಡೋಣ. 5ನೇ ಅಧ್ಯಾಯದ ಆರಂಭದಲ್ಲೇ ಕೃಷ್ಣ ಒಂದು ಮಾತನ್ನ ಹೇಳ್ತಾನೆ. ಹೌದು, ಆ 2ನೇ ಶ್ಲೋಕದಲ್ಲಿ. ಕರೆಕ್ಟ್. ಸನ್ಯಾಸ ಮತ್ತು ಕರ್ಮಯೋಗ ಎರಡೂ ಕೂಡ ಮುಕ್ತಿಗೆ ದಾರಿ ಮಾಡ್ಕೊಡ್ತವೆ. ಆದ್ರೆ ಕರ್ಮಗಳನ್ನ ಬಿಡುವುದಕ್ಕಿಂತ ಜವಾಬ್ದಾರಿಯುತವಾಗಿ ಕೆಲಸ ಮಾಡುವುದೇ ಹೆಚ್ಚು ಪ್ರಾಯೋಗಿಕ ಮತ್ತು ಶ್ರೇಷ್ಠವಾದ ಮಾರ್ಗ ಅಂತ. ಹೌದು, ಹಾಗಂತ ಸ್ಪಷ್ಟವಾಗಿ ಹೇಳ್ತಾನೆ. ಇದು ಮೇಲ್ನೋಟಕ್ಕೆ ಸ್ವಲ್ಪ ವಿರೋಧಾಭಾಸದಂತೆ, ಅಂದ್ರೆ ಕಾಂಟ್ರಡಿಕ್ಷನ್ ತರ ಕಾಣಲ್ವಾ? ಒಂದೆಡೆ ಎಲ್ಲವನ್ನೂ ಬಿಟ್ರೆ ಮುಕ್ತಿ ಅಂತಾನೆ, ಇನ್ನೊಂದೆಡೆ ಕೆಲ್ಸ ಮಾಡೋದೇ ಶ್ರೇಷ್ಠ ಅಂತಾನೆ. ಮೇಲ್ನೋಟಕ್ಕೆ ಹಾಗೆ ಅನಿಸೋದು ಬಹಳ ಸಹಜ. ಆದ್ರೆ ಇಲ್ಲಿ ನಾವು ಕೃಷ್ಣ ಆ ಸನ್ಯಾಸ ಅನ್ನೋ ಪದಕ್ಕೆ ನೀಡುವ ಹೊಸ ವ್ಯಾಖ್ಯಾನವನ್ನ ಗಮನಿಸ್ಬೇಕು. ಓಹೋಹೋ, ಹೊಸ ವ್ಯಾಖ್ಯಾನನಾ? ಹೌದು. ಆ ಕಾಲದಲ್ಲಿ ಸನ್ಯಾಸ ಅಂದ್ರೆ ಕಾವಿ ಬಟ್ಟೆ ಧರಿಸೋದು, ತಲೆ ಬೋಳಿಸೋದು ಮತ್ತು ಸಮಾಜದಿಂದ ಸಂಪೂರ್ಣವಾಗಿ ದೂರ ಉಳಿಯೋದು ಅನ್ನೋ ನಂಬಿಕೆ ಇತ್ತು. ಹೌದು, ನಾವು ಅದನ್ನೇ ಸನ್ಯಾಸ ಅಂತ ಅನ್ಕೊಂಡಿರೋದು. ಬಾಹ್ಯ ವೇಷಭೂಷಣಗಳೇ ಸನ್ಯಾಸದ ಗುರುತಾಗಿತ್ತು. ಆದರೆ ಕೃಷ್ಣ ಇದನ್ನ ಸಂಪೂರ್ಣವಾಗಿ ತಿರಸ್ಕರಿಸ್ತಾನೆ. ಅಂದ್ರೆ ಕಾವಿ ಬಟ್ಟೆ ಮುಖ್ಯ ಅಲ್ಲ ಅಂತಾನಾ? ಖಂಡಿತ ಅಲ್ಲ. ದ್ವೇಷ ಮತ್ತು ಆಸೆಗಳಿಲ್ಲದ, ಸುಖ ದುಃಖ, ಯಶಸ್ಸು ವೈಫಲ್ಯಗಳೆಂಬ ದ್ವಂದ್ವಗಳಿಂದ ಮುಕ್ತನಾದವನೇ ನಿಜವಾದ ಸನ್ಯಾಸಿ, ಅಂದ್ರೆ ನಿತ್ಯ ಸನ್ಯಾಸಿ ಅಂತ ಹೇಳ್ತಾನೆ. ಓ, ನಿತ್ಯ ಸನ್ಯಾಸಿ. ಹೌದು. ಇದರ ಅರ್ಥ, ಒಳಗಡೆ ಆಸೆ ಮತ್ತು ದ್ವೇಷಗಳು ಜ್ವಾಲಾಮುಖಿಯಂತೆ ಕುದೀತಿರುವಾಗ ಹೊರಗಡೆ ಕಾವಿ ಬಟ್ಟೆ ಹಾಕೊಂಡು ಕಾಡಿನಲ್ಲಿ ಕೂತ್ರೆ ಆ ತ್ಯಾಗಕ್ಕೆ ಯಾವ ಬೆಲೆಯೂ ಇಲ್ಲ ಅಂತ. ಇದು ನನ್ಗೆ ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತೆ. ಅಂದ್ರೆ ಜ್ಞಾನೋದಯ ಅಥವಾ ನೆಮ್ಮದಿ ಅನ್ನೋದು ಕೇವಲ ಹಿಮಾಲಯದ ಗುಹೆಗಳಲ್ಲಿ ಕೂತವರಿಗಷ್ಟೇ ಅಲ್ಲ. ಖಂಡಿತವಾಗಿಯೂ ಅಲ್ಲ. ಎಸಿ ರೂಮಿನಲ್ಲಿ ಲ್ಯಾಪ್ಟಾಪ್ ಮುಂದೆ ಕೂತು ಕಾರ್ಪೊರೇಟ್ ಜಗತ್ತಿನಲ್ಲಿ ಕೆಲಸ ಮಾಡೋರಿಗೂ ಸಾಧ್ಯ ಅನ್ನೋ ಸಮಾನತೆಯ ಸಂದೇಶ ಇಲ್ಲಿದೆ ಅಲ್ವಾ? 100ಕ್ಕೆ 100 ಸತ್ಯ. ಇದನ್ನ ನಾನು ಇನ್ನೊಂದು ರೀತಿಯಲ್ಲಿ ಅರ್ಥೈಸ್ಕೊಳ್ಬೋದಾ? ಮಾನಸಿಕ ನೆಮ್ಮದಿ ಬೇಕು ಅಂತ ತಕ್ಷಣ ನಾವು ಬಳಸೋ ಸ್ಮಾರ್ಟ್ಫೋನನ್ನೇ ನದಿಗೆ ಬಿಸಾಡ್ಬೇಕಾಗಿಲ್ಲ. ಹೌದು, ಒಳ್ಳೆ ಉದಾಹರಣೆ. ಆ ಸ್ಮಾರ್ಟ್ಫೋನ್ ಬಿಸಾಡಿದ್ರು, ಅಯ್ಯೋ ವಾಟ್ಸಾಪ್ನಲ್ಲಿ ಯಾರು ಮೆಸೇಜ್ ಮಾಡಿದ್ರು, ಇನ್ಸ್ಟಾಗ್ರಾಮ್ನಲ್ಲಿ ಎಷ್ಟು ಲೈಕ್ಸ್ ಬಂದವೋ ಅಂತ ಮನಸ್ಸು ಒದ್ದಾಡ್ತಾ ಇದ್ರೆ ಅದು ಸನ್ಯಾಸವಲ್ಲ. ಕರೆಕ್ಟ್. ಅದು ಕೇವಲ ಫಿಸಿಕಲ್ ಆಗಿ ದೂರ ಇರೋದಷ್ಟೇ. ಬದಲಾಗಿ ಫೋನ್ ಕೈಯಲ್ಲೇ ಇದ್ರೂ ಅದಕ್ಕೆ ಅಡಿಕ್ಟ್ ಆಗದೆ ಅಗತ್ಯಕ್ಕೆ ತಕ್ಕಷ್ಟು ಮಾತ್ರ ಬಳಸಲು ಕಲಿಯುವುದೇ ನಿಜವಾದ ಸನ್ಯಾಸ. ಸ್ಮಾರ್ಟ್ಫೋನ್ ಉದಾಹರಣೆ ಈ ಸನ್ನಿವೇಶಕ್ಕೆ ಕರಾರುವಾಗಿ ಒಪ್ಪುತ್ತೆ. ನಾವು ತ್ಯಜಿಸಬೇಕಾಗಿರುವುದು ವಸ್ತುವನ್ನಲ್ಲ,
ಆ ವಸ್ತುವಿನ ಮೇಲಿನ ನಮ್ಮ ಅವಲಂಬನೆಯನ್ನ. ಅವಲಂಬನೆಯನ್ನ ತ್ಯಜಿಸಬೇಕು. ಹೌದು. ಆಫೀಸಿನಲ್ಲಿ ಕುಳಿತು ತನ್ನ ಸಹೋದ್ಯೋಗಿಗಳ ಬಗ್ಗೆ ದ್ವೇಷವಿಲ್ಲದೆ, ಪ್ರಮೋಷನ್ ಸಿಗಲೇಬೇಕು ಅನ್ನೋ ಕುರುಡು ದುರಾಸೆ ಇಲ್ಲದೆ ತನ್ನ ಕರ್ತವ್ಯವನ್ನ ಅತ್ಯಂತ ಶ್ರದ್ಧೆಯಿಂದ ಮಾಡುವ ವ್ಯಕ್ತಿಯನ್ನೇ ಕೃಷ್ಣ ನಿತ್ಯ ಸನ್ಯಾಸಿ ಅಂತ ಕರೆಯೋದು. ವಾವ್! ಇದು ಒಂದು ರೀತಿಯಲ್ಲಿ ಆಧ್ಯಾತ್ಮಿಕತೆಯ ಪ್ರಜಾಸತ್ತಾತ್ಮಿಕೀಕರಣ, ಡೆಮಾಕ್ರಟೈಸೇಷನ್ ಆಫ್ ಎನ್ಲೈಟನ್ಮೆಂಟ್ ಇದ್ದಂತೆ. ಯಾರೇ ಆಗಲಿ, ಎಲ್ಲಿಯೇ ಇರಲಿ, ತಮ್ಮ ಆಂತರಿಕ ಸ್ಥಿತಿಯನ್ನ ಬದಲಾಯಿಸಿಕೊಳ್ಳುವ ಮೂಲಕ ಆ ಉನ್ನತ ಮಟ್ಟವನ್ನು ತಲುಪಬಹುದು. ಈ ನನಗೊಂದು ದೊಡ್ಡ ಸಂದೇಹ ಶುರುವಾಗುತ್ತೆ. ಸಿದ್ಧಾಂತವಾಗಿ ಇದು ಕೇಳಲು ತುಂಬಾ ಚೆನ್ನಾಗಿದೆ. ಖಂಡಿತ ಕೇಳಲು ಚೆನ್ನಾಗಿರತ್ತೆ. ಆಸೆ ಪಡಬೇಡ, ದ್ವೇಷ ಮಾಡಬೇಡ, ಜಗತ್ತಿನಲ್ಲಿದ್ರೂ ನಿರ್ಲಿಪ್ತನಾಗಿರು ಅಂತ ಹೇಳೋದು ಸುಲಭ. ಆದ್ರೆ ನಾವು ಜಗತ್ತಿನಲ್ಲಿದ್ದುಕೊಂಡೇ ಜವಾಬ್ದಾರಿಗಳನ್ನ ನಿಭಾಯಿಸ್ಬೇಕು ಅಂದಾಗ ಆ ಜಗತ್ತಿನ ಕಲ್ಮಶಗಳು ನಮ್ಮನ್ನ ಬಿಡಲ್ವಲ್ಲ? ಹೌದು. ಪ್ರಾಕ್ಟಿಕಲ್ ಚಾಲೆಂಜ್ ಅದೇ ತಾನೇ? ಕಚೇರಿಯ ರಾಜಕೀಯ ಇರಬಹುದು, ಆರ್ಥಿಕ ಒತ್ತಡಗಳಿರಬಹುದು, ಇವೆಲ್ಲವೂ ನಮಗೆ ಅಂಟಿಕೊಳ್ಳದಂತೆ ಮಾಡುವುದು ಹೇಗೆ? 5ನೇ ಅಧ್ಯಾಯದಲ್ಲಿ ಬರುವ ಆ ಕಮಲದ ಎಲೆಯ ರೂಪಕ ನನಗೆ ನಿಜಕ್ಕೂ ಕಾಡ್ತಾ ಇದೆ. ಹೌದು, ಪದ್ಮಪತ್ರಮಿವಾಂಭಸ ಅನ್ನೋದು. ಅದೇ, ಎಲ್ಲಾ ಕರ್ಮಗಳನ್ನ ಬ್ರಹ್ಮನಿಗೆ ಅರ್ಪಿಸಿ ಕೆಲ್ಸ ಮಾಡಿದ್ರೆ ಕಮಲದ ಎಲೆಗೆ ನೀರು ಅಂಟದಂತೆ ಪಾಪಪುಣ್ಯಗಳು ಅಂಟುದಿಲ್ಲ ಅಂತ ಹೇಳಲಾಗಿದೆ. ನಿಜ. ಆದ್ರೆ ಈ ಕರ್ಮಗಳನ್ನ ಬ್ರಹ್ಮನಿಗೆ ಅರ್ಪಿಸುವುದು ಅನ್ನೋ ಸಾಲನ್ನೇ ನಾವು ಪದೇ ಪದೇ ತಪ್ಪಾಗಿ ಅರ್ಥೈಸ್ಕೊಳ್ತೇವೆ ಅನ್ನಿಸತ್ತೆ. ಖಂಡಿತವಾಗಿಯೂ. ಕಮಲದ ಎಲೆಯ ರೂಪಕ ಭಗವದ್ಗೀತೆಯ ಅತ್ಯಂತ ಶಕ್ತಿಶಾಲಿ ಮತ್ತು ಜನಪ್ರಿಯ ರೂಪಕಗಳಲ್ಲಿ ಒಂದು. ಹೌದು. ಕಮಲ ಬೆಳೆಯುವುದು ಕೆಸರಿನಲ್ಲಿ, ಅದು ಸದಾ ನೀರಿನಲ್ಲೇ ಇರುತ್ತೆ. ಆದರೆ ನಾವು ಆ ಕಮಲದ ಎಲೆಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದೇ ಒಂದು ಹನಿ ನೀರು ಕೂಡ ಆ ಎಲೆಗೆ ಅಂಟಿಕೊಳ್ಳುವುದಿಲ್ಲ. ಕರೆಕ್ಟ್. ನೀರು ಅದರ ಮೇಲಿದ್ದರೂ ಅದು ಒಣಗಿಯೇ ಇರುತ್ತೆ. ಅಂತೆಯೇ ಮನುಷ್ಯನು ಸಂಸಾರದಲ್ಲಿದ್ದರೂ ಈ ಜಗತ್ತಿನಲ್ಲಿದ್ದರೂ ಅದರ ಕಲ್ಮಶಗಳಿಂದ ಮುಕ್ತನಾಗಿರಲು ಸಾಧ್ಯವಿದೆ ಅನ್ನೋದನ್ನ ಇದು ಸೂಚಿಸುತ್ತೆ. ಒಂದು ನಿಮಿಷ. ಸೋಮವಾರ ಬೆಳಿಗ್ಗೆ ವಿಪರೀತ ಟ್ರಾಫಿಕ್ನಲ್ಲಿ ಸಿಲುಕ್ಕೊಂಡು ಹಾರ್ನ್ ಶಬ್ದಗಳ ನಡುವೆ ಒದ್ದಾಡುತ್ತಾ ಆಫೀಸಿಗೆ ತಲುಪಿ ಅಲ್ಲಿ ಬಾಸ್ ನೀಡುವ ಅಸಾಧ್ಯವಾದ ಡೆಡ್ಲೈನ್ಗಳ ಜೊತೆ ಹೋರಾಡುವಾಗ ಬ್ರಹ್ಮನಿಗೆ ಅರ್ಪಿಸುವುದು ಅಂದೇ ಏನು? ನಾನು ಟ್ರಾಫಿಕ್ನಲ್ಲಿ ನಿಂತು ಮಂತ್ರ ಹೇಳ್ತಾ ಇರ್ಬೇಕಾ? ಖಂಡಿತ ಇಲ್ಲ. ಆ ಕ್ಷಣದಲ್ಲಿ ನಾವು ಕಮಲದ ಎಲೆಯಂತೆ ಇರುವುದು ಪ್ರಾಕ್ಟಿಕಲ್ ಆಗಿ ಹೇಗೆ ಸಾಧ್ಯ? ಆ ಎಲೆಗೆ ಪ್ರಕೃತಿದತ್ತವಾದ ಒಂದು ವ್ಯಾಕ್ಸ್ ಕೋಟಿಂಗ್ ಇರುತ್ತೆ. ಹೌದು, ಆ ಕೋಟಿಂಗ್ ಇರೋದ್ರಿಂದಲೇ ನೀರು ಅಂಟುದಿಲ್ಲ. ಹಾಗಾಗಿ ನೀರು ಜಾರಿ ಹೋಗುತ್ತೆ. ಆದರೆ ನಮ್ಮ ಮನಸ್ಸಿಗೆ ಆ ವ್ಯಾಕ್ಸ್ ಕೋಟಿಂಗ್ ಎಲ್ಲಿಂದ ತರೋದು? ನೀವು ಕೇಳಿದ ಆ ವ್ಯಾಕ್ಸ್ ಕೋಟಿಂಗ್ ಕಲ್ಪನೆ ಬಹಳ ಅದ್ಭುತವಾಗಿದೆ. ನಮ್ಮ ಮನಸ್ಸಿಗೆ ಬೇಕಾದ ಆ ವ್ಯಾಕ್ಸ್ ಕೋಟಿಂಗ್ ಅಂದರೆ ಫಲದ ಮೇಲಿನ ನಿರ್ಲಿಪ್ತತೆ. ಓಹೋ, ಫಲದ ಮೇಲಿನ ನಿರ್ಲಿಪ್ತತೆಯೇ? ಹೌದು. ನಾವು ಸಾಮಾನ್ಯವಾಗಿ ಆಧುನಿಕ ಜಗತ್ತಿನಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಬಗ್ಗೆ ಮಾತಾಡ್ತೀವಿ. ಕೆಲಸವನ್ನ ಒಂದು ಅನಿವಾರ್ಯ ಅನಿಷ್ಟ ಅಂತ, ಅಂದ್ರೆ ನೆಸೆಸರಿ ಈವಿಲ್ ಅಂತ ಭಾವಿಸ್ತೀವಿ. ಹೌದು. ಬೆಳಗ್ಗೆ 9ರಿಂದ 5ರವರೆಗೆ ಕಷ್ಟಪಟ್ಟು ದುಡಿದು ಆ 5 ಗಂಟೆ ನಂತರ ನಿಜವಾದ ಜೀವನವನ್ನು ಹುಡುಕುತ್ತೇವೆ. ಅದೇ ತಾನೇ ಸಮಸ್ಯೆ. ಆದರೆ ಗೀತೆ ಪ್ರಸ್ತಾಪಿಸುತ್ತಿರುವುದು ವರ್ಕ್ ಲೈಫ್ ಇಂಟಿಗ್ರೇಷನ್ ಬಗ್ಗೆ. ಅಂದ್ರೆ ಕೆಲಸ ಬೇರೆ, ಜೀವನ ಬೇರೆ ಅಲ್ಲ. ಕೆಲಸವನ್ನೇ ಒಂದು ಯಜ್ಞದಂತೆ ಮಾಡುವುದು. ಅಂದ್ರೆ ಆ ಟ್ರಾಫಿಕ್ನಲ್ಲಿರುವಾಗ್ಲೂ ಯಜ್ಞನ? ಹೌದು. ಆ ಟ್ರಾಫಿಕ್ನಲ್ಲಿರುವಾಗ ಅಸಹನೆಯಿಂದ ಕಿರುಚಾಡಿ ನಮ್ಮ ಶಕ್ತಿಯನ್ನ ವ್ಯರ್ಥ ಮಾಡುವ ಬದಲು ಆ ಪರಿಸ್ಥಿತಿ ನಮ್ಮ ನಿಯಂತ್ರಣದಲ್ಲಿಲ್ಲ ಅಂತ ಒಪ್ಪಿಕೊಂಡು ಪ್ರಶಾಂತವಾಗಿರುವುದು. ಕಚೇರಿಗೆ ಹೋದಾಗ ನಮ್ಮ ಯಶಸ್ಸನ್ನ ಕೇವಲ ನನಗೆ ಈ ಬಾರಿ ಎಷ್ಟು % ಹೈಕ್ ಸಿಗುತ್ತೆ ಅಂತ ಅಳೆಯುವ ಬದಲು ನಾನೆಂದು ನನ್ನ ಕೆಲಸಕ್ಕೆ 100% ನ್ಯಾಯ ಒದಗಿಸಿದ್ದೇನೆ ಅಂತ ಆಂತರಿಕವಾಗಿ ಅಳೆಯುವುದು. ಅಂದ್ರೆ ಫಲಿತಾಂಶದ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಕೇವಲ ಪ್ರಕ್ರಿಯೆಯ ಮೇಲೆ ಅಂದ್ರೆ ಪ್ರಾಸೆಸ್ ಮೇಲೆ ಗಮನ ಹರಿಸ್ಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದು, ನಿಖರವಾಗಿ. ಹಾಗಿದ್ರೆ ಭವಿಷ್ಯದ ಬಗ್ಗೆ ಕನಸುಗಳೇ ಇರಬಾರ್ದಾ? ಮಹತ್ವಾಕಾಂಕ್ಷೆ ಇಲ್ಲದಿದ್ರೆ ಮನುಷ್ಯ ಸೋಮಾರಿಯಾಗಲ್ವಾ? ಫಲಿತಾಂಶದ ಬಗ್ಗೆ ಯೋಚಿಸದಿದ್ರೆ ನಮಗೆ ಕೆಲಸ ಮಾಡಲು ಮೋಟಿವೇಶನ್ ಎಲ್ಲಿಂದ ಬರುತ್ತೆ? ಇದು ಪ್ರತಿಯೊಬ್ಬರಿಗೂ ಕಾಡುವ ಅತ್ಯಂತ ಸಹಜವಾದ ಪ್ರಶ್ನೆ. ನಿರ್ಲಿಪ್ತತೆ ಅಂದ್ರೆ ನಿರಾಸಕ್ತಿ ಅಲ್ಲ, ಅಥವಾ ಸೋಮಾರಿತನವೂ ಅಲ್ಲ. ಮತ್ತೇನು ಹಾಗಿದ್ರೆ? ವಾಸ್ತವದಲ್ಲಿ ಅದು ಅದರ ಸಂಪೂರ್ಣ ವಿರುದ್ಧವಾಗಿದೆ. ಒಬ್ಬ ಬ್ಯಾಟ್ಸ್ಮ್ಯಾನ್ ಉದಾಹರಣೆ ತಗೊಳ್ಳಿ. ಓಕೆ. ತಾನು ಹೊಡೆಯುವ ಪ್ರತಿಯೊಂದು ಬಾಲ್ನಲ್ಲೂ ಸೆಂಚುರಿ ಹೊಡೆಯೋ ಬಗ್ಗೆ ಅಥವಾ ಮ್ಯಾಚ್ ಗೆಲ್ಲುವ ಬಗ್ಗೆಯೇ ಯೋಚಿಸ್ತಾ ಇಟ್ರೆ ಏನಾಗುತ್ತೆ? ಖಂಡಿತ ಅವನ ಗಮನ ಆ ಕ್ಷಣದ ಆಟದ ಮೇಲೆ ಇರಲ್ಲ. ಕರೆಕ್ಟ್. ಆತನ ಗಮನ ಪ್ರಸ್ತುತ ಕ್ಷಣದಲ್ಲಿರುವ ಬಾಲ್ ಮೇಲಿರೋದಿಲ್ಲ. ಪರಿಣಾಮವಾಗಿ ಆತ ಔಟ್ ಆಗುವ ಸಾಧ್ಯತೆಯೇ ಹೆಚ್ಚು. ಆ ಕ್ಷಣದಲ್ಲಿ ಬರುವ ಬಾಲ್ನ ಮೆರಿಟ್ ಮೇಲೆ ಮಾತ್ರ ಅವನ ಸಂಪೂರ್ಣ ಗಮನ ಇರಬೇಕು. ಅಂದ್ರೆ ಪ್ರಾಸೆಸ್ ಮುಖ್ಯ. ಹೌದು.
ಮಹತ್ವಾಕಾಂಕ್ಷಿಯ ಗುರಿಗಳನ್ನು ಹೊಂದಿರುವುದು ತಪ್ಪಲ್ಲ. ಆದರೆ ಆ ಗುರಿ ಮುಟ್ಲೇಬೇಕು, ಇಲ್ಲದಿದ್ದರೆ ನನ್ನ ಬದುಕೇ ವ್ಯರ್ಥ ಅನ್ನೋ ಡೆಸ್ಪರೇಷನ್ ಇರಬಾರ್ದು. ಅದ್ಭುತ. ಫಲಿತಾಂಶದ ಮೇಲಿನ ಅತಿಯಾದ ಅವಲಂಬನೆ ಮತ್ತು ಆತಂಕವೇ ನಮ್ಮ ಒತ್ತಡಕ್ಕೆ ಮೂಲ ಕಾರಣ. 100ಕ್ಕೆ 100 ನಿಜ. ನಾವು ಆಂತರಿಕವಾಗಿ ಈ ಪ್ರಕ್ರಿಯೆಯನ್ನೇ ಎಂಜಾಯ್ ಮಾಡಲು ಕಲಿತಾಗ ಆ ವ್ಯಾಕ್ಸ್ ಕೋಟಿಂಗ್ ತಾನಾಗಿಯೇ ನಿರ್ಮಾಣವಾಗುತ್ತೆ ಅನಿಸುತ್ತೆ. ಹೌದು. ನಾವು ಫಲಿತಾಂಶದ ಮೇಲಿನ ಹಿಡಿತವನ್ನ ಬಿಟ್ಟಾಗ ಆಶ್ಚರ್ಯಕರವಾಗಿ ನಮ್ಮ ಪರ್ಫಾರ್ಮೆನ್ಸ್ ಹೆಚ್ಚಾಗುತ್ತೆ. ಯಾಕಂದ್ರೆ ಮನಸ್ಸಿನ ಶಕ್ತಿಯೆಲ್ಲ ಆತಂಕದ ಬದಲು ಏಕಾಗ್ರತೆಯ ಕಡೆ ತಿರುಗುತ್ತೆ ಅಲ್ವಾ? ಖಂಡಿತ. ಇದನ್ನೇ ಕೃಷ್ಣ ಕರ್ಮದ ಫಲವನ್ನ ತ್ಯಜಿಸುವುದು ಅಥವಾ ಕರ್ಮವನ್ನ ಬ್ರಹ್ಮನಿಗೆ ಅರ್ಪಿಸುವುದು ಅಂತ ಹೇಳಿರೋದು. ನಮ್ಮ ಕೆಲಸದ ಗುಣಮಟ್ಟ ನಮ್ಮ ಕೈಯಲ್ಲಿದ, ಆದರೆ ಫಲಿತಾಂಶ ಜಗತ್ತಿನ ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿದೆ ಅನ್ನೋದನ್ನ ಒಪ್ಕೊಳ್ಳುವುದು. ಸರಿ, ನಾವು ಈ ಕಮಲದ ಎಲೆಯಂತೆ ನಿರ್ಲಿಪ್ತರಾದೇವು, ನಮ್ಮ ಮನಸ್ಸಿಗೆ ಆ ವ್ಯಾಕ್ಸ್ ಕೋಟಿಂಗ್ ಸಿಕ್ಕಿತು ಅಂತಾನೆ ಅಂದುಕೊಳ್ಳೋಣ. ಸರಿ. ಆ ಆಂತರಿಕ ಸ್ಥಿತಿಯನ್ನ ತಲುಪಿದಾಗ ಹೊರಗಿನ ಜಗತ್ತನ್ನ ನಾವು ನೋಡುವ ದೃಷ್ಟಿಕೋನ ಹೇಗೆ ಬದಲಾಗುತ್ತೆ? ಯಾಕಂದ್ರೆ ನಾವು ಒಂಟಿಯಾಗಿ ಬದುಕ್ತಿಲ್ಲ, ಸಮಾಜದಲ್ಲಿದ್ದೇವೆ. ಹೌದು. ಅಲ್ಲಿಯೇ 5ನೇ ಅಧ್ಯಾಯದ ಇನ್ನೊಂದು ಪ್ರಮುಖ ಘಟ್ಟ ಶುರುವಾಗೋದು. ಇಲ್ಲಿ ಸಮದರ್ಶಿನಃ ಅಥವಾ ಸಮಾನ ದೃಷ್ಟಿ ಅನ್ನೋ ಪರಿಕಲ್ಪನೆ ಬರುತ್ತೆ. ಕರೆಕ್ಟ್. 18ನೇ ಶ್ಲೋಕದಲ್ಲಿ ಜ್ಞಾನಿಯಾದವನು, ವಿದ್ವಾಂಸನಾದ ಮತ್ತು ವಿನಯಶೀಲನಾದ ಬ್ರಾಹ್ಮಣ ಒಂದು ಹಸು, ಆನೆ, ನಾಯಿ ಮತ್ತು ಚಂಡಾಲ ಇವರೆಲ್ಲರಲ್ಲೂ ಒಂದೇ ಆತ್ಮವನ್ನ ಕಾಣ್ತಾನೆ ಅಂತ ಹೇಳಲಾಗಿದೆ. ಹೌದು. ಇದು ಬಹಳ ಕ್ರಾಂತಿಕಾರಿ ಶ್ಲೋಕ. ಐತಿಹಾಸಿಕವಾಗಿ ನೋಡಿದ್ರೆ ಸಮಾಜದಲ್ಲಿ ಜಾತಿ ಮತ್ತು ವರ್ಗಗಳ ನಡುವೆ ಅತೀವವಾದ ತಾರತಮ್ಯವಿದ್ದ ಕಾಲಘಟ್ಟದಲ್ಲಿ ಇಂಥದೊಂದು ಮಾತನ್ನ ಹೇಳಿರೋದು ನಿಜಕ್ಕೂ ಆಶ್ಚರ್ಯ ಮೂಡಿಸ್ತೆ. ಖಂಡಿತ. ಇದು ಆ ಕಾಲದ ರೂಢಿಗಳಿಗೆ ತೀರಾ ವಿರುದ್ಧವಾಗಿತ್ತು. ಇದು ಮನುಷ್ಯರು ಸೃಷ್ಟಿಸಿಕೊಂಡಿರುವ ಮೇಲು ಕೀಳು ಅನ್ನೋ ಗೋಡೆಗಳನ್ನ ಒಡೆದುಹಾಕುವ ಪ್ರಯತ್ನದಂತೆ ಕಾಣುತ್ತೆ. ಹೌದು. ಕೇವಲ ಮನುಷ್ಯರ ನಡುವೆ ಮಾತ್ರವಲ್ಲ, ಪ್ರಾಣಿಗಳನ್ನು ಒಳಗೊಂಡಂತೆ ಪ್ರಕೃತಿಯ ಎಲ್ಲ ಜೀವಿಗಳ ಒಳಗಿರುವುದು ಒಂದೇ ಚೈತನ್ಯ, ಅಂದ್ರೆ ಒಂದೇ ಕಾನ್ಷಿಯಸ್ನೆಸ್ ಅನ್ನೋದನ್ನ ಗುರುತಿಸುವುದೇ ನಿಜವಾದ ಜ್ಞಾನದ ಸಂಕೇತ. ನಾವೆಲ್ಲರೂ ಬೇರೆ ಬೇರೆ ಪಾತ್ರಗಳಲ್ಲಿದ್ದರೂ ನಮ್ಮೆಲ್ಲರ ಒಳಗಿರುವ ನೀರು ಒಂದೇ ಆಗಿರುವಂತೆ ಈ ಶ್ಲೋಕವು ಇಡೀ ವಿಶ್ವದ ಏಕತೆಯನ್ನ ಸಾರುತ್ತೆ. ಭೌತಿಕ ದೇಹಗಳ ಆಚೆಗಿನ ಸತ್ಯವನ್ನ ನೋಡುವುದನ್ನ ಇದು ಕಲಿಸುತ್ತೆ. ಒಂದು ನಿಮಿಷ, ಇಲ್ಲಿ ನಾನು ಸ್ವಲ್ಪ ವಿರೋಧ ವ್ಯಕ್ತಪಡಿಸಲೇಬೇಕು. ಹೇಳಿ. ಜಗತ್ತಿನಲ್ಲಿ ಎಲ್ಲರೂ ಎಲ್ಲವೂ ಒಂದೇ ಅಲ್ಲವಲ್ಲ. ಈ ಸಮಾನ ದೃಷ್ಟಿ ಅನ್ನೋದು ಕೇಳಲು ಕಾವ್ಯಾತ್ಮಕವಾಗಿರ್ಬೋದು, ಆದ್ರೆ ವಾಸ್ತವಕ್ಕೆ ಬಂದ್ರೆ ಒಂದು ನಾಯಿ ಮತ್ತು ಮನುಷ್ಯನ ಜೊತೆ ನಾವು ಒಂದೇ ರೀತಿ ವರ್ತಿಸಲು ಸಾಧ್ಯವಿಲ್ಲ. ಹೌದು, ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಕಾರ್ಪೊರೇಟ್ ಜಗತ್ತಿನ ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ಒಂದು ಕಂಪನಿಯ ಸಿಇಒ ನಿರ್ವಹಿಸುವ ಕೋಟ್ಯಾಂತರ ರೂಪಾಯಿಗಳ ಜವಾಬ್ದಾರಿ, ಅವರ ಕೌಶಲ್ಯಗಳು ಸಂಪೂರ್ಣವಾಗಿ ಬೇರೆ. ಕರೆಕ್ಟ್. ಅದೇ ಕಂಪನಿಯ ಗೇಟ್ ಕಾಯುವ ಸೆಕ್ಯೂರಿಟಿ ಗಾರ್ಡ್ನ ಜವಾಬ್ದಾರಿಗಳು ಬೇರೆ. ಪ್ರಾಕ್ಟಿಕಲ್ ಆಗಿ ಅವರಿಬ್ಬರಿಗೂ ನೀಡುವ ವೇತನ ಅಥವಾ ಅವರಿಂದ ನಿರೀಕ್ಷಿಸುವ ಕೆಲಸ ಒಂದೇ ಆಗಿರಲು ಸಾಧ್ಯವಿಲ್ಲ. ಹೌದು, ಸಾಧ್ಯವಿಲ್ಲ. ಹಾಗಾದ್ರೆ ಈ ಸಮಾನ ದೃಷ್ಟಿ ವಾಸ್ತವಿಕ ಜಗತ್ತಿನಲ್ಲಿ ಹೇಗೆ ಕೆಲಸ ಮಾಡುತ್ತೆ? ಎಲ್ಲರನ್ನೂ ಒಂದೇ ಅಂತ ಭಾವಿಸಿದರೆ ಜಗತ್ತಿನ ವ್ಯವಹಾರಗಳು, ಸಮಾಜದ ರಚನೆ ಕುಸಿದ್ಬೀಳಲ್ವಾ? ನೀವು ಎತ್ತಿರುವ ಪ್ರಶ್ನೆ ಅತ್ಯಂತ ಮೌಲ್ಯಯುತವಾಗಿದೆ ಮತ್ತು ಬಹುತೇಕರು ಇದೇ ಗೊಂದಲಕ್ಕೆ ಒಳಗಾಗುತ್ತಾರೆ. ಹೌದಲ್ವಾ? ಇಲ್ಲಿ ಸಮಾನ ದೃಷ್ಟಿ ಅಥವಾ ಸಮದರ್ಶಿಣಃ ಅಂದ್ರೆ ಎಲ್ಲರ ಪಾತ್ರಗಳು ಒಂದೇ ಅಥವಾ ಎಲ್ಲರ ಸಾಮರ್ಥ್ಯಗಳು ಒಂದೇ ಅಂತ ಭ್ರಮಿಸುವುದಲ್ಲ. ಅದೊಂದು ಹುಚ್ಚುತನವಾಗುತ್ತೆ. ಓಕೆ. ಜ್ಞಾನಿಯಾದವನು ಕಣ್ಣು ಮುಚ್ಚಿಕೊಂಡು ನಾಯಿಯನ್ನ ಮನುಷ್ಯ ಅಂತ ಕರೆಯುವುದಿಲ್ಲ. ಭೌತಿಕವಾಡಿ ಆ ಆನೆ, ನಾಯಿ, ಬ್ರಾಹ್ಮಣ ಎಲ್ಲರ ರೂಪಗಳು ಮತ್ತು ಕಾರ್ಯಗಳು ಬೇರೆ ಬೇರೆ ಅನ್ನೋದನ್ನ ಆತ ಸ್ಪಷ್ಟವಾಗಿ ಬಲ್ಲ. ಅಂದ್ರೆ ಫಿಸಿಕಲ್ ರಿಯಾಲಿಟಿ ಅವನಿಗೆ ಗೊತ್ತಿರುತ್ತೆ. ಹೌದು. ಆದ್ರೆ ಈ ತತ್ವ ಹೇಳ್ತಾ ಇರೋದು ಭೌತಿಕ ಅಥವಾ ಸಾಮಾಜಿಕ ಸಮಾನತೆಯ ಬಗ್ಗೆ ಅಲ್ಲ, ಅಸ್ತಿತ್ವದ ಅಂದ್ರೆ ಎಕ್ಸಿಸ್ಟೆನ್ಷಿಯಲ್ ಸಮಾನತೆಯ ಬಗ್ಗೆ. ಅಂದ್ರೆ ಅವರೊಳಗಿರುವ ಲೈಫ್ ಫೋರ್ಸ್ ಅಥವಾ ಜೀವ ಚೈತನ್ಯ ಒಂದೇ ಅಂತ ಹೇಳ್ತಾ ಇದ್ದೀರಾ? ನಿಖರವಾಗಿ. ನೀವು ಹೇಳಿದ ಆ ಸಿಇಒ ಮತ್ತು ಸೆಕ್ಯೂರಿಟಿ ಗಾರ್ಡ್ ಉದಾಹರಣೆಯನ್ನೇ ತಗೊಳ್ಳಿ. ಆಫೀಸಿನ ಒಳಗೆ ಸಿಇಒ ತೆಗೆದುಕೊಳ್ಳುವ ನಿರ್ಧಾರಗಳು ಕಂಪನಿಯ ಭವಿಷ್ಯವನ್ನ ನಿರ್ಧರಿಸಬಹುದು. ಗಾರ್ಡ್ ಕೇವಲ ಭದ್ರತೆಯನ್ನ ನೋಡ್ಕೊಳ್ಬಹುದು. ಫಂಕ್ಷನಲ್ಲಿ ಅವರಿಬ್ಬರು ಭಿನ್ನ. ಹೌದು. ಆದರೆ ಮನುಷ್ಯರಾಗಿ ಅವರಿಬ್ಬರ ಘನತೆ ಮತ್ತು ಮೌಲ್ಯ ಒಂದೇ ಆಗಿದೆ. ಇಬ್ರಿಗೂ ನೋವಾಗುತ್ತೆ, ಇಬ್ರಿಗೂ ಹಸಿವಾಗುತ್ತೆ, ಇಬ್ಬರೊಳಗೂ ಮಿಡಿಯುತ್ತಿರುವ ಪ್ರಜ್ಞೆ ಒಂದೇ. ಕರೆಕ್ಟ್. ಒಬ್ಬ ಜ್ಞಾನಿಯು ಸಿಇಒಗೆ ಎಷ್ಟು ಗೌರವ ಕೊಡ್ತಾನೋ ಆ ಸೆಕ್ಯೂರಿಟಿ ಗಾರ್ಡ್ಗೂ ಅಷ್ಟೇ ಮಾನವೀಯ ಗೌರವವನ್ನ ನೀಡ್ತಾನೆ. ಓಹೋ. ಇದನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಉದಾಹರಣೆ ಕೊಡ್ತೀನಿ. ಬೇರೆ ಬೇರೆ ವಾಟೇಜ್ ಇರುವ ಬಲ್ಬ್ಗಳಿದ್ರೂ ಕೆಲವು ಹೆಚ್ಚು ಬೆಳಕು ಕೊಡ್ಬೋದು, ಕೆಲವು ಕಡಿಮೆ ಬೆಳಕು ಕೊಡ್ಬೋದು. ಆದರೆ ಅವುಗಳೆಲ್ಲದರಲ್ಲೂ ಹರಿಯುವ ವಿದ್ಯುತ್ ಒಂದೇ ಅಲ್ವಾ? ವಾವ್, ಬಹಳ ಒಳ್ಳೆಯ ಉದಾಹರಣೆ. ಆ ಮೂಲ ವಿದ್ಯುತ್ತನ್ನು ಗುರುತಿಸುವುದೇ ಸಮಾನ ದೃಷ್ಟಿ. ಹೌದು.
ಅವರ ಸಾಮಾಜಿಕ ಸ್ಥಾನಮಾನವನ್ನ ನೋಡಿ ಗೌರವಿಸದೆ ಅವರೊಳಗಿರುವ ಜೀವವನ್ನ ನೋಡಿ ಗೌರವಿಸುವುದು. ಆ ಬಲ್ಬಿನ ಉದಾಹರಣೆ ನಿಜಕ್ಕೂ ಕಣ್ಣು ತೆರೆಸುವಂತಿದೆ. ಕಾರ್ಯಕ್ಷಮತೆ ಬೇರೆಯಾದ್ರೂ ಮೂಲಭೂತ ಪ್ರಜ್ಞೆ ಒಂದೇ ಆಗಿದೆ. ಹೌದು, ಅದೇ ಸಮದರ್ಶಿನಃ. ಆದರೆ ಇಲ್ಲೊಂದು ಹೊಸ ಆಯಾಮ ತೆರೆದುಕೊಳ್ಳುತ್ತೆ. ನಾವು ಎಲ್ಲದರಲ್ಲೂ ಒಂದೇ ಆತ್ಮವನ್ನ ಕಂಡಾಗ, ಜಗತ್ತಿನ ಆಗುಹೋಗುಗಳನ್ನ ಸಮಾನ ದೃಷ್ಟಿಯಿಂದ ನೋಡಲು ಆರಂಭಿಸಿದಾಗ ನಮ್ಮ ವೈಯಕ್ತಿಕ ಆಸೆಗಳು ಏನಾಗ್ತವೆ? ಅದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕಂದ್ರೆ ನಾವೆಲ್ರೂ ಯಾವುದೋ ಒಂದು ಬಗೆಯ ಸುಖದ ಹಿಂದೆ ಓಡುತ್ತಲೇ ಇರುತ್ತೇವೆ. ನನ್ಗೆ ಆ ದೊಡ್ಡ ಮನೆ ಬೇಕು, ಈ ಹೊಸ ಕಾರು ಬೇಕು ಅನ್ನೋ ಓಟ. ಹೌದು, ನಿರಂತರವಾದ ಓಟ. ಈ ಓಟದ ಬಗ್ಗೆ ನಮ್ಮ ಮೂಲಗಳಲ್ಲಿ ಬಹಳ ಕಠಿಣವಾದ ವಿಶ್ಲೇಷಣೆ ಇದೆ. ಇಂದ್ರಿಯಗಳ ಸಂಪರ್ಕದಿಂದ ಹುಟ್ಟುವ ಸುಖಗಳು ವಾಸ್ತವದಲ್ಲಿ ದುಃಖದ ಮೂಲಗಳು ಅಂತ ಹೇಳಿದ್ದಾರೆ. ಅಂದ್ರೆ ದುಃಖಯೋನೇಯಃ. ಹೌದು, ಶ್ಲೋಕ 22ರಲ್ಲಿ. ಏಕೆಂದ್ರೆ ಅವುಗಳಿಗೆ ಆದಿ ಮತ್ತು ಅಂತ್ಯವಿದೆ. ಇದು ಇಂದಿನ ಕನ್ಸ್ಯೂಮರ್ ಕಲ್ಚರ್ ಅಥವಾ ಗ್ರಾಹಕ ಸಂಸ್ಕೃತಿಗೆ ಕೊಟ್ಟ ದೊಡ್ಡ ಎಚ್ಚರಿಕೆಯಂತೆ ಕಾಣುತ್ತೆ. ಖಂಡಿತ. ಆಧುನಿಕ ಮನೋವಿಜ್ಞಾನದಲ್ಲಿ ಹೆಡಾನಿಕ್ ಟ್ರೆಡ್ಮಿಲ್ ಅನ್ನೋ ಒಂದು ಪರಿಕಲ್ಪನೆ ಇದೆ. ಓ, ಹೆಡಾನಿಕ್ ಟ್ರೆಡ್ಮಿಲ್. ಹೌದು, ನಮ್ಗೆ ಎಷ್ಟೇ ಭೌತಿಕ ವಸ್ತುಗಳು ಸಿಕ್ಕರೂ ನಮ್ಮ ಮನಸ್ಸು ಅತ್ಯಂತ ವೇಗವಾಗಿ ಅದಕ್ಕೆ ಒಗ್ಗಿಕೊಂಡು ಇನ್ನಷ್ಟು ಬೇಕು ಅಂತ ಹಂಬಲಿಸಲು ಶುರು ಮಾಡುತ್ತೆ. ನಾವು ಟ್ರೆಡ್ಮಿಲ್ ಮೇಲೆ ಎಷ್ಟು ವೇಗವಾಗಿ ಓಡಿದ್ರೂ ಇದ್ದ ಜಾಗದಲ್ಲೇ ಇರುವಂತೆ. ಅಂದ್ರೆ ನಮ್ಗೆ ಸಿಕ್ಕಿಂದ್ರಲ್ಲಿ ತೃಪ್ತಿ ಇರೋದಿಲ್ಲ. ಅದೇ ಇದನ್ನೇ ಗೀತೆಯಲ್ಲಿ ದುಃಖಯೋನಯಃ ಅಂದ್ರೆ ದುಃಖವನ್ನು ಹೆರುವ ಗರ್ಭ ಅಂತ ಕರಿತಿರೋದು. ನಾವ್ ಯಾವುದೋ ವಸ್ತುವಿನಿಂದ ಶಾಶ್ವತ ಸುಖ ಸಿಗುತ್ತೆ ಅಂತ ನಂಬಿ ಅದನ್ನು ಬೆನ್ನಟ್ತೇವೆ. ಆದ್ರೆ ಆ ಸುಖವು ತಾತ್ಕಾಲಿಕ. ಅದಕ್ಕೆ ಆರಂಭವೂ ಇದೆ ಮತ್ತು ಅಂತ್ಯವೂ ಇದೆ. ನಾವೆಲ್ಲರೂ ಮಾಡುವ ರಿಟೇಲ್ ಥೆರಪಿಯ ಬಗ್ಗೆ ಒಮ್ಮೆ ಯೋಚಿಸೋಣ. ಹೌದು, ಹೇಳಿ. ವಾರಪೂರ್ತಿ ಆಫೀಸ್ನಲ್ಲಿ ಸ್ಟ್ರೆಸ್ ಆಗಿದೆ. ವೀಕೆಂಡ್ನಲ್ಲಿ ಮಾಲ್ಗೆ ಹೋಗಿ ಲೆಕ್ಕವಿಲ್ಲದೆ ಶಾಪಿಂಗ್ ಮಾಡಿದ್ರೆ ಖುಷಿಯಾಗಿತ್ತೆ ಅಂತ ನಂಬುತ್ತೇವೆ. ನಿಜ, ಅದು ಇವತ್ತಿನ ದಿನಚರಿಯಾಗಿದೆ. ಹೊಸ ಬಟ್ಟೆಯ ಟ್ಯಾಗ್ ಕೀಳುವಾಗ ಅಥವಾ ಹೊಸ ಗ್ಯಾಜೆಟ್ನ ಬಾಕ್ಸ್ ಓಪನ್ ಮಾಡುವಾಗ ಮೆದುಳಿನಲ್ಲಿ ಒಂದು ತರಹದ ಡೋಪಮೈನ್ ರಶ್ ಆಗುತ್ತೆ. ಆದ್ರೆ ಆ ಖುಷಿ ಎಷ್ಟು ದಿನ ಉಳಿಯುತ್ತೆ? ಬಹಳ ಬೇಗ ಮಾಸಿ ಹೋಗುತ್ತೆ. ಅದೇ, ಒಂದೆರಡು ವಾರಗಳಲ್ಲಿ ಆ ಹೊಸ ವಸ್ತು ಹಳೆಯದಾಗುತ್ತೆ. ಮತ್ತೆ ನಮ್ಗೆ ಬೇಜಾರು ಶುರುವಾಗುತ್ತೆ. ಮತ್ತೆ ಹೊಸ ವಸ್ತುವಿನ ಹುಡುಕಾಟ. ಹೌದು, ಇದೇ ಆ ಟ್ರೆಡ್ಮಿಲ್. ನಾವು ಯಾವಾಗ್ಲೂ ನನಗಿದ್ದು ಬೇಕು, ನನಗೆ ಅದು ಇಲ್ಲ ಅನ್ನೋ ಕೊರತೆಯ ಭಾವನೆಯಲ್ಲೇ ಇರ್ತೇವೆ. ಯಾವುದೇ ಭೌತಿಕ ವಸ್ತು ನಮಗೆ ಶಾಶ್ವತವಾದ ಆನಂದವನ್ನ ಕೊಡಲು ಸಾಧ್ಯವೇ ಇಲ್ಲ. ಆ ಕೊರತೆಯ ಭಾವನೆಯೇ ನಮ್ಮ ನೆಮ್ಮದಿಯ ಅತಿ ದೊಡ್ಡ ಶತ್ರು. ಒಂದು ಹೊಸ ಕಾರು ಖರೀದಿಸಿದಾಗ ಮೊದಲ ಕೆಲವು ದಿನ ಅದರ ವಾಸನೆ, ಅದರ ವೇಗ ನಮಗೆ ರೋಮಾಂಚನ ನೀಡುತ್ತೆ. ಆದರೆ ಕೆಲವೇ ತಿಂಗಳುಗಳಲ್ಲಿ ಅದು ಕೇವಲ ಒಂದು ವಾಹನವಾಡುತ್ತೆ. ಕರೆಕ್ಟ್. ನಂತರ ಅದರ EMI ಕಟ್ಟುವ ಟೆನ್ಷನ್, ಟ್ರಾಫಿಕ್ನಲ್ಲಿ ಯಾರು ಗೀಚ್ತಾರೋ ಅನ್ನೋ ಭಯ, ಇವೆಲ್ಲವೂ ಸೇರಿ ಆ ಕಾರನ್ನೇ ದುಃಖದ ಮೂಲವನ್ನಾಗಿ ಮಾಡ್ತವೆ. ಓಹೋ, ಅದೇ ದುಃಖಯೋನಯಃ. ಹೌದು, ಅದಕ್ಕೆ ಬುದ್ಧಿವಂತನಾದವನು ಅಂದ್ರೆ ಬುಧ ಈ ಕ್ಷಣಿಕ ಸುಖಗಳ ಮೇಲೆ ತನ್ನ ಆಂತರಿಕ ಶಾಂತಿಯನ್ನ ಅವಲಂಬಿಸುವುದಿಲ್ಲ ಅಂತ ಹೇಳಲಾಗಿದೆ. ಆತ ತನ್ನ ಆಂತರಿಕ ತೃಪ್ತಿಯನ್ನ ಹೊರಗಿನ ಯಾವ ವಸ್ತುಗಳ ಮೇಲೂ ಡಿಪೆಂಡ್ ಆಗದಂತೆ ನೋಡ್ಕೊಳ್ತಾನೆ. ಹಾಗಾದ್ರೆ ನಾವು ಮಾಡುವುದೇನು? ಕೇವಲ ಸುಮ್ನೆ ಕೂತ್ಬಿಡ್ಬೇಕೇ? ಜಗತ್ತಿನಲ್ಲಿ ನಡೆಯುವ ಎಲ್ಲವನ್ನೂ ನೋಡಿ ಇದು ಕ್ಷಣಿಕ, ಇದು ನಶ್ವರ ಅಂತ ನಿರಾಸಕ್ತಿ ಬೆಳೆಸ್ಕೊಳ್ಬೇಕೇ? ಇಲ್ಲವೇ ಇಲ್ಲ. ನಿಜವಾದ ಶಾಂತಿ ಎಲ್ಲಿದೆ ಹಾಗಿದ್ರೆ? ನಾವು ನೆಮ್ಮದಿಯನ್ನೇ ಎಲ್ಲಿ ಹುಡುಕ್ಬೇಕು? ನಿರಾಸಕ್ತಿ ಅಥವಾ ಡಿಪ್ರೆಷನ್ಗೆ ಜಾರೋದು ಖಂಡಿತವಾಗಿಯೂ ಇದರ ಉದ್ದೇಶವಲ್ಲ. ಈ ಅಧ್ಯಾಯದ ಅಂತಿಮ ಶ್ಲೋಕ ಇದಕ್ಕೆ ಅತ್ಯಂತ ಸುಂದರವಾದ ಮತ್ತು ಆಳವಾದ ಉತ್ತರವನ್ನು ನೀಡುತ್ತೆ. ಏನದು? ಪರಮಾತ್ಮನನ್ನ ಎಲ್ಲ ಯಜ್ಞ ತಪಸ್ಸುಗಳ ಭೋಕ್ತಾರ, ಸರ್ವಲೋಕಗಳ ಒಡೆಯ ಮತ್ತು ಎಲ್ಲ ಜೀವಿಗಳ ಮಿತ್ರ ಅಂದ್ರೆ ಸುಹೃದಂ ಸರ್ವಭೂತಾನಾಂ ಅಂತ ಅರಿತಾಗ ಮಾತ್ರ ಅಂತಿಮ ಶಾಂತಿ ದೊರೆಯುತ್ತೆ ಅಂತ ಹೇಳಲಾಗಿದೆ. ಕ್ಷಮಿಸಿ, ಇಲ್ಲಿ ನಾನು ಮತ್ತೆ ನಿಮ್ಮನ್ನ ತಡೆಯಲೇಬೇಕು. ಓಕೆ, ಹೇಳಿ. ಈ ಜಗತ್ತನ್ನ ಅಥವಾ ಪರಮಾತ್ಮನನ್ನ ಒಂದು ಮಿತ್ರ ಅಂತ ಕರೆಯೋದು ಸ್ವಲ್ಪ ಟಾಕ್ಸಿಕ್ ಪಾಸಿಟಿವಿಟಿ ಅಂತೆ ಕಾಣಲ್ವಾ? ಟಾಕ್ಸಿಕ್ ಪಾಸಿಟಿವಿಟಿನ ಹೇಗೆ? ಅಂದ್ರೆ ಜನರಿಗೆ ಕೆಲ್ಸ ಹೋಗ್ತಾ ಇದೆ, ಆಸ್ಪತ್ರೆಗಳಲ್ಲಿ ಕಷ್ಟಪಡ್ತಾ ಇದ್ದಾರೆ, ಆರ್ಥಿಕ ಮುಗ್ಗಟ್ಟಿದೆ. ಇಂಥ ಕಷ್ಟದ ಸಮಯದಲ್ಲಿ ಇಡೀ ಯೂನಿವರ್ಸ್ ನಿನ್ನ ಫ್ರೆಂಡ್ ಆಗಿದೆ ಅಂತ ಹೇಳಿದ್ರೆ ಅದು ವಾಸ್ತವದಿಂದ ದೂರ ಓಡಿದಂತೆ ಅನ್ಸಲ್ವಾ? ಇದು ಸುಮ್ಮನೆ ನಮ್ಮನ್ನ ನಾವು ಮರುಳು ಮಾಡಿಕೊಳ್ಳುವ ತಂತ್ರವಷ್ಟೇ ಅಲ್ವಾ ಅಂತ ನನ್ನ ಪ್ರಶ್ನೆ. ಮೇಲ್ನೋಟಕ್ಕೆ ಅದು ಕೇವಲ ಒಂದು ಸಮಾಧಾನದ ಮಾತಿನಂತೆ ಅನ್ಸ್ಬೋದು. ಆದರೆ ಇದನ್ನ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು. ಸರಿ. ಮಿತ್ರ ಅಂದ್ರೆ ನಮ್ಮ ಎಲ್ಲ ಭೌತಿಕ ಆಸೆಗಳನ್ನ ಪೂರೈಸುವ, ನಾವು ಕೇಳಿದ್ದನ್ನೆಲ್ಲ ಕೊಡುವ ಜಿನ್ನಿ ಅಲ್ಲ. ಇಲ್ಲಿ ಜಗತ್ತನ್ನ ಮಿತ್ರ ಅಂತ ಕರೆಯುತ್ತಿರುವುದು ನಮ್ಮ ಅಸ್ತಿತ್ವದ ಅಂದ್ರೆ ಎಕ್ಸಿಸ್ಟೆನ್ಷಿಯಲ್ ಮಟ್ಟದಲ್ಲಿ. ಓಕೆ, ಅಂದ್ರೆ ಮ್ಯಾಜಿಕ್ ಮಾಡೋದಲ್ಲ? ಖಂಡಿತ ಅಲ್ಲ.
ನಾವು ಜಗತ್ತಿನಲ್ಲಿ ನಡೆಯುವ ಎಲ್ಲವನ್ನೂ, ಟ್ರಾಫಿಕ್ ಇರಬಹುದು, ಆರ್ಥಿಕತೆ ಇರಬಹುದು, ಕಾಯಿಲೆಗಳಿರ್ಬೋದು, ಎಲ್ಲವನ್ನೂ ನಾವೇ ನಿಯಂತ್ರಿಸಬೇಕು ಅಂದ್ಕೊಂಡಾಗ ಸಹಜವಾಗಿಯೇ ಭೀಕರವಾದ ಆತಂಕ, ಒತ್ತಡ ಉಂಟಾಗುತ್ತೆ. ಹೌದು, ಕಂಟ್ರೋಲ್ ನಮ್ಮ ಕೈಯಲ್ಲಿ ಇರ್ಬೇಕು ಅಂತ ಅಂದ್ಕೊಳ್ತೀವಿ. ನಾವು ನಿಯಂತ್ರಣ ಕಳ್ಕೊಂಡಾಗ ಭಯ ಶುರುವಾಗುತ್ತೆ. ಆದರೆ ಈ ಇಡೀ ವಿಶ್ವವನ್ನ ಮುನ್ನಡೆಸುವ ಒಂದು ಬೃಹತ್ ಶಕ್ತಿ ಇದೆ. ಆ ಶಕ್ತಿ ಒಂದು ವ್ಯವಸ್ಥಿತವಾದ ಕ್ರಮದಲ್ಲಿ ನಡೀತಾ ಇದೆ ಮತ್ತು ಆ ಅಗಾಧವಾದ ವ್ಯವಸ್ಥೆಯ ಒಂದು ಸಣ್ಣ ಭಾಗ ನಾವಾಗಿದ್ದೇವೆ ಅನ್ನೋ ಅರಿವು ನಮಗೆ ಸಿಕ್ಕಾಗ ಒಂದು ದೊಡ್ಡ ನಿರಾಳತೆ ಉಂಟಾಗುತ್ತೆ. ಅಂದ್ರೆ ನಾವು ಎಲ್ಲವನ್ನೂ ಕಂಟ್ರೋಲ್ ಮಾಡುವ ಅಗತ್ಯವಿಲ್ಲ ಅನ್ನೋದನ್ನ ಒಪ್ಕೊಳ್ಳೋದು. ಹೌದು, ನಿಖರವಾಗಿ. ಜಗತ್ತು ನಮಗೆ ವಿರೋಧಿಯಾಗಿಲ್ಲ, ಬದಲಾಗಿ ನಾವು ಪ್ರಕೃತಿಯ ಅಂತಿಮ ವ್ಯವಸ್ಥೆಯ ಒಂದು ಭಾಗವಾಗಿದ್ದೇವೆ ಅನ್ನೋ ಆಳವಾದ ನಂಬಿಕೆ ಅಥವಾ ಅಕ್ಸೆಪ್ಟೆನ್ಸ್ ನಮ್ಮೊಳಗಿನ ಆತಂಕವನ್ನ ಇಲ್ಲವಾಗಿಸುತ್ತೆ. ವಾವ್, ಇದು ಟಾಕ್ಸಿಕ್ ಪಾಸಿಟಿವಿಟಿ ಅಲ್ಲ. ಖಂಡಿತ ಅಲ್ಲ. ಬದಲಾಗಿ ಅನಿಶ್ಚಿತತೆಯನ್ನ ಪ್ರಶಾಂತವಾಗಿ ಎದುರಿಸುವ ಧೈರ್ಯ ಇದು. ಈ ಅರಿವಿದ್ದವನು ಸಮಸ್ಯೆಗಳಿಲ್ಲದ ಜಗತ್ತನ್ನ ನಿರೀಕ್ಷಿಸುವುದಿಲ್ಲ. ಬದಲಾಗಿ ಎಂತಹ ಸಮಸ್ಯೆಯೇ ಬಂದರೂ ಅದನ್ನ ಎದುರಿಸುವ ಆಂತರಿಕ ಸ್ಥಿರತೆಯನ್ನ ಹೊಂದಿರ್ತಾನೆ. ನಿಜಕ್ಕೂ ಇದು ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುವಂಥ ಅದ್ಭುತವಾದ ಚಿಂತನೆ. ನಾವು ಎಲ್ಲವನ್ನೂ ನಿಯಂತ್ರಿಸಲು ಪ್ರಯತ್ನಿಸಿ ಸುಸ್ತಾಗುವುದಕ್ಕಿಂತ ಆ ಮಹಾನ್ ವ್ಯವಸ್ಥೆಯ ಜೊತೆ ಹೆಜ್ಜೆ ಸಾಕುವುದು, ಅದನ್ನ ಸ್ವೀಕರಿಸುವುದು ಎಷ್ಟು ನಿರಾಳ ಅಲ್ವಾ? ಹೌದು, ಅದೇ ನಿಜವಾದ ಶಾಂತಿ. ಇಂದಿನ ಈ ಆಳವಾದ ಚರ್ಚೆಯಲ್ಲಿ ನಾವು ಎಷ್ಟೊಂದು ಮೌಲ್ಯಯುತವಾದ ವಿಚಾರಗಳನ್ನ ಅನ್ವೇಷಿಸಿದೆವು. ಜವಾಬ್ದಾರಿಗಳಿಂದ ಓಡಿ ಹೋಗದೆ ಕರ್ಮದ ಫಲದ ಮೇಲಿನ ಆಸಕ್ತಿಯನ್ನ ಮಾತ್ರ ಬಿಡುವುದು ನಿಜವಾದ ಸನ್ಯಾಸ. ಕರೆಕ್ಟ್. ಕಮಲದ ಎಲೆಯಂತೆ ನಮ್ಮ ಮನಸ್ಸಿಗೆ ನಿರ್ಲಿಪ್ತತೆ ಅನ್ನೋ ವ್ಯಾಕ್ಸ್ ಕೋಟಿಂಗ್ ಹಚ್ಕೊಂಡು ಜಗತ್ತಿನಲ್ಲಿದ್ರೂ ಅದರ ಕಲ್ಮಶಗಳಿಂದ ಮುಕ್ತರಾಗಿರೋದು. ಕೇವಲ ಫಲಿತಾಂಶದ ಹಿಂದೆ ಓಡದೆ ಪ್ರಕ್ರಿಯೆಯನ್ನ ಪ್ರೀತಿಸುವುದು. ಹೌದು, ಪ್ರಾಸೆಸ್ ಮುಖ್ಯ ಅಂತ. ಹಾಗೆ ಪಾತ್ರಗಳು ಮತ್ತು ಜವಾಬ್ದಾರಿಗಳು ಬೇರೆಯಾದರೂ ಎಲ್ಲರೊಳಗಿರುವ ಮೂಲ ಚೈತನ್ಯವನ್ನ ಒಂದೇ ಅಂತ ಕಂಡು ಸಮಾನ ದೃಷ್ಟಿ ಬೆಳೆಸಿಕೊಳ್ಳುವುದು. ಮತ್ತು ಕ್ಷಣಿಕವಾದ ಡೋಪಮೈನ್ ರಶ್ ಕೊಡುವ ಭೌತಿಕ ಸುಖಗಳ ಹಿಂದೆ ಓಡದೆ ಈ ವಿಶ್ವವೇ ನಮ್ಮ ಮಿತ್ರ ಅನ್ನೋ ಅರಿವಿನೊಂದಿಗೆ ಆಂತರಿಕ ಶಾಂತಿಯನ್ನ ಕಂಡುಕೊಳ್ಳೋದು. ಎಕ್ಸಾಕ್ಟ್ಲಿ. ಇವೆಲ್ಲವೂ ಕೇವಲ ಸಾವಿರಾರು ವರ್ಷಗಳ ಹಿಂದಿನ ಪ್ರಾಚೀನ ತತ್ವಗಳಲ್ಲ. ಬದಲಾಗಿ ಇಂದಿನ ನಮ್ಮ ಆತಂಕ, ಒತ್ತಡ ಮತ್ತು ಖಿನ್ನತೆಯನ್ನ ನಿರ್ವಹಿಸಲು ಇರುವ ಅತ್ಯಂತ ಪ್ರಾಯೋಗಿಕ ಮನೋವೈಜ್ಞಾನಿಕ ಸಾಧನಗಳು. ಹೌದು. ಆಧುನಿಕ ಜೀವನದ ಪ್ರತಿಯೊಂದು ಸಂಕೀರ್ಣತೆಗೂ, ನಾವು ಎದುರಿಸುವ ಪ್ರತಿಯೊಂದು ಮಾನಸಿಕ ದ್ವಂದ್ವಗಳಿಗೂ ಈ ಅಧ್ಯಾಯದಲ್ಲಿ ಅತ್ಯಂತ ಸ್ಪಷ್ಟವಾದ ಮತ್ತು ತಾರ್ಕಿಕವಾದ ದಾರಿಗಳಿವೆ. ಇದು ಒಂದು ರೀತಿಯಲ್ಲಿ ಮನಸ್ಸಿನ ಯಾಂತ್ರಿಕತೆಯನ್ನ ಅರ್ಥಮಾಡಿಕೊಳ್ಳುವ ಮ್ಯಾನ್ಯುಯಲ್ ಇದ್ದಂತೆ. ಅಬ್ಸಲ್ಯೂಟ್ಲಿ. ಹಾಗಾದ್ರೆ ಈ ಅಧ್ಯಯನವನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ ಚಿಂತನೆಯನ್ನ ನಾವೆಲ್ಲರೂ ಮಾಡೋಣ. ಖಂಡಿತ, ಹೇಳಿ. ಮೂಲಭೂತವಾಗಿ ನಮ್ಮ ಅಸ್ತಿತ್ವ ಆ ಕಮಲದ ಎಲೆಯಷ್ಟೇ ಶುದ್ಧ ಮತ್ತು ಪ್ರಶಾಂತವಾಗಿದೆ ಅಂದ್ರೆ ನಾವು ಪ್ರತಿದಿನ ಅನುಭವಿಸುವ ಈ ಒತ್ತಡ ಅಥವಾ ಸ್ಟ್ರೆಸ್ ಅನ್ನೋದು ಕೇವಲ ಒಂದು ಭ್ರಮೆ ಅಲ್ವಾ? ಹೌದು, 100ಕ್ಕೆ 100 ಸತ್ಯ. ಆಲೋಚಿಸಿ ನೋಡಿ, ಒತ್ತಡ ಅನ್ನೋದು ಹೊರಗಿನ ಜಗತ್ತಿನಿಂದ, ನಮ್ಮ ಆಫೀಸ್ನಿಂದ, ಡೆಡ್ಲೈನ್ಗಳಿಂದ ಅಥವಾ ಟ್ರಾಫಿಕ್ನಿಂದ ಬರೋದೇ ಇಲ್ಲ. ಬಜಗಾನಿಯನ್ ನಮ್ಮ ಮೂಲಭೂತ ಪ್ರಶಾಂತತೆಯನ್ನ, ನಮ್ಮ ನಿಜವಾದ ಸ್ವರೂಪವನ್ನ ನಾವು ಮರೆತಿರುವ ಕಾರಣದಿಂದ ನಮ್ಮ ಮನಸ್ಸೇ ಸೃಷ್ಟಿಸಿದ ಒಂದು ಕೃತಕ ಜೈಲು ಅಲ್ವಾ? ಹೌದು, ನಾವೇ ಕಟ್ಟಿಕೊಂಡ ಜೈಲು ಅದು. ಮುಂದಿನ ಬಾರಿ ಯಾವುದಾದ್ರೂ ಸಮಸ್ಯೆಯು ನಮ್ಮನ್ನ ವಿಪರೀತವಾಗಿ ಕಾಡಿದಾಗ, ಎಲ್ಲವೂ ಕೈಮೀರಿ ಹೋಗ್ತಾ ಇದೆ ಅನ್ನೋ ಆತಂಕ ಶುರುವಾದಾಗ ಒಮ್ಮೆ ದೀರ್ಘವಾಗಿ ಉಸಿರೆಳೆದುಕೊಂಡು ವಿರಮಿಸಿ ಯೋಚಿಸೋಣ. ನಾನು ಕೇವಲ ಆ ಕಮಲದ ಎಲೆಯ ಮೇಲಿರುವ ನೀರಿನ ಹನಿಯಷ್ಟೇ. ಆ ಹೊರಗಿನ ಕಲ್ಮಶ ಯಾವುದೂ ನನಗಂಟುವುದಿಲ್ಲ. ನನ್ನ ಆಂತರಿಕ ಶಾಂತಿಯನ್ನ ಯಾರೂ ಕದಿಯಲು ಸಾಧ್ಯವಿಲ್ಲ ಅಂತ ಭಾವಿಸಿದ್ರೆ ಏನಾಗಬಹುದು? ಅದ್ಭುತವಾದ ಆಲೋಚನೆ. ಆ ಒಂದು ಕ್ಷಣದ ಅರಿವು, ಆ ಒಂದು ಚಿಕ್ಕ ಮಾನಸಿಕ ಬದಲಾವಣೆ ನಮ್ಮ ಇಡೀ ದಿನವನ್ನ, ನಮ್ಮ ಬದುಕನ್ನೇ ಸುಂದರವಾಗಿ ಬದಲಾಯಿಸಬಲ್ಲದು. ಖಂಡಿತವಾಗಿಯೂ ಬದಲಾಯಿಸುತ್ತೆ. ಈ ಅದ್ಭುತವಾದ ಚಿಂತನೆಯೊಂದಿಗೆ ಇಂದಿನ ನಮ್ಮ ಈ ಆಳವಾದ ಚರ್ಚೆಯನ್ನ ಮುಕ್ತಾಯಗೊಳಿಸೋಣ. ಸರಿ. ಮುಂದಿನ ಬಾರಿಯ ಮತ್ತೊಂದು ಕುತೂಹಲಕಾರಿ ವಿಷಯದವರೆಗೂ ಹೊಸ ವಿಚಾರಗಳನ್ನ ಕಲಿತಲೇ ಇರಿ, ಆನಂದದಿಂದಿರಿ.